ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಬೆಳಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಬೆಳಗಿಂದ ಸಂಜೆವರೆಗೂ ಏನೇನು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಬೆಳಗ್ಗೆ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲಿ ಇಟ್ಟಿದ್ದೀನಿ. ಇವತ್ತು ವಾರ, ಅದಕ್ಕೋಸ್ಕರ. ಆಮೇಲೆ ಅಡುಗೆ ಮಾಡೋ ವಿಡಿಯೋ ಸ್ಕಿಪ್ ಆಗಿದೆ ಫ್ರೆಂಡ್ಸ್. ಅಡುಗೆ ಏನು ಮಾಡಿದ್ದೀನಿ ಅಂತಂದರೆ, ಮೂಲಂಗಿ ಬೇಳೆ ಹಾಕಿ ಹುಳಿ ಸಾಂಬಾರು ಮಾಡಿದ್ದೀನಿ. ನಮ್ಮ ಕಡೆ ಹುಳಿ ಸಾಂಬಾರು ಅಂತ ಹೇಳ್ತಾರೆ. ಹುಳಿ ಸಾಂಬಾರು ಮಾಡಿದ್ದೀನಿ. ಹುಳಿ ಸಾಂಬಾರೆಲ್ಲ ಮಾಡಿ ಅಡುಗೆ ಕೆಲಸ ಮುಗಿಸಿ ಇವತ್ತು ವಾರ, ಅದಕ್ಕೋಸ್ಕರ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡಿ, ಒರೆಸ್ತಾಯಿದ್ದೀನಿ ನೆಲನ. ಒರೆಸಿ ಅಡುಗೆ ಮನೆ ಒಂದು ಒರೆಸ್ಬಿಟ್ಟು, ಬಿಸಿಲು ಚೆನ್ನಾಗಿ ಹೊಡಿತಾಯಿತ್ತು. ಧನಿಯಾ ತಗೊಂಬಂದಿದ್ನಲ್ಲ, ಅದು ಒಣಗಾಕನ ಚೆನ್ನಾಗಿ ಒಣಗ್ತವೆ ಅಂತ ಹೇಳ್ಬಿಟ್ಟು ನೋಡಿ ಒಣಗಾಕ್ತಾಯಿದ್ದೀನಿ ಧನಿಯಾ, ಮೆಣಸಿನ್ಕಾಯಿ, ಬಾಡಿಗೆ ಮೆಣಸಿನ್ಕಾಯಿ ತಗೊಂಬಂದಿದ್ದೆ, ಕಲ್ಲರ್ಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಒಣಗಾಕ್ತಾಯಿದ್ದೀನಿ ಧನಿಯಾನ. ಒಂದು 10 kg ತಂದಿದ್ದೆ ಫ್ರೆಂಡ್ಸ್. ನೋಡಿ, ಒಣಗಾಕ್ತಾಯಿದ್ದೀನಿ. ಚೆನ್ನಾಗಿ ಒಣಗಲಿ. ಚೆನ್ನಾಗಿ ಒಣಗಿದ್ರೆ ಹುರಿಯೋಕ್ಕೂ ಚೆನ್ನಾಗಿರುತ್ತೆ, ಅದಕ್ಕೆ ಒಣಗಾಕ್ತಾಯಿದ್ದೀನಿ. ನೋಡಿ ಇವಾಗ ಮೆಣಸಿನ್ಕಾಯಿ, ಬಾಡಿಗೆ ಮೆಣಸಿನ್ಕಾಯಿ ಒಣಗಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ ಒಣಗಾಕಿದ್ದೀನಿ. 10 kg ಇವೆ ಫ್ರೆಂಡ್ಸ್ ಇವು ಧನಿಯಾ. ಮೆಣಸಿನ್ಕಾಯಿ ಬಾಡಿಗೆ ಮೆಣಸಿನ್ಕಾಯಿ ತಗೊಂಬಂದಿದ್ದೀನಿ ನೋಡಿ, ಅದು ಒಣಗಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಒಣಗಾಕ್ಬಿಟ್ಟು ಮತ್ತೆ ಬಂದೆ. ಎಲ್ಲ ರೂಮು ಒರೆಸಿದ್ದೆ, ಬಟ್ ಹಾಲೊಂದು ಒರೆಸಿರಲಿಲ್ಲ. ನೋಡಿ, ಹಾಲು ಒರೆಸ್ತಾಯಿದ್ದೀನಿ. ಬಿಸಿಲು ಚೆನ್ನಾಗಿ ಹೊಡಿತಿತ್ತಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಒಣಗಲಿ ಸಾಯಂಕಾಲದವರೆಗೂ ಅಂತ ಹೇಳ್ಬಿಟ್ಟು ಒಣಗಾಕ್ಬಿಟ್ಟು ಬಂದು ನೋಡಿ ಒರೆಸ್ತಾಯಿದ್ದೀನಿ ಹಾಲನ್ನ. ನೋಡಿ ಫ್ರೆಂಡ್ಸ್, ಒರೆಸ್ತಾಯಿದ್ದೀನಿ. ನಮ್ಮ ಮನೆಗೆ ವೈಟ್ ಟೈಲ್ಸ್ ಎಷ್ಟು ಒರೆಸಿದ್ರೂ ಒರೆಸ್ದಂಗಿರಲ್ಲ. ಒರೆಸ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒರೆಸಿದ್ದೀನಿ. ಅಡುಗೆ ಮನೆ ಒರೆಸಿದ್ದೀನಿ. ನಮ್ಮದು ವೈಟ್ ಟೈಲ್ಸು ಫ್ರೆಂಡ್ಸ್, ಎಷ್ಟು ಒರೆಸಿದ್ರೂ ಒರೆಸ್ದಂಗೆ ಕಾಣಿಸಲ್ಲ. ನೋಡಿ, ಇದು ಹಾಲು ಒರೆಸಿದ್ದೀನಿ ನೋಡಿ. ಒರೆಸ್ದಾಗಷ್ಟೇ ಚೆನ್ನಾಗಿ ಕಾಣಿಸೋದು. ಆಮೇಲೆ ಹುಡುಗರು ಓಡಾಡಿ ಹಂಗೆ ಹೆಜ್ಜೆ ಆಗ್ತವೆ. ಆಮೇಲೆ ಸ್ವಲ್ಪ ಪಾತ್ರೆ ಇದ್ದೋ ನೋಡಿ, ಪಾತ್ರೆ ಎಲ್ಲ ತೊಳ್ಕೊಂಬಂದೆ. ಜಾಸ್ತಿ ಇದ್ದೋ, ಸೊ ಹಾಗಾಗಿ ಆಚೆನೇ ತೊಳ್ಕೊಂಬಂದು ಊಟ ಎಲ್ಲ ಮಾಡಿ, ರೇಷನ್ ಕೊಡ್ತಾವ್ರೆ ಅಂತ ಹೇಳಿದ್ರು. ರೇಷನ್ ಥರನ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ ನೋಡಿ ಫ್ರೆಂಡ್ಸ್. ರೇಷನ್ ಥರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೇಷನ್ಗೆ ಹೊರಟೆ. ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ರೇಷನ್ ಅಂಗಡಿಗೂ ನಮ್ಮ ಮನೆಗೂ. ಅಲ್ಲಿ ಹೋದರೆ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ಗೊತ್ತಾ? ನಮ್ಮೂರವ್ರು ಒಬ್ಬರು ಇಲ್ಲ, ಬೇರೆ ಊರಿಂದ ಬಂದು ಸೇರ್ಕೊಂಡಿರೋರೇ ಜಾಸ್ತಿ ಇದ್ದರು ಜನ. ಎಷ್ಟು ಜನ ಇದ್ದಾರೆ ನೋಡಿ. ಎಲ್ಲ ಕೂತಿದ್ದೀವಿ ನಾವು, ಎಲ್ಲ ಕೂತ್ಕೊಂಬಿಟ್ಟವ್ರು ಸಾಕಾಗಿ ನಿಂತು. ನಾನು ರೇಷನ್ ತಗೊಂಬಂದಾಗ ಫ್ರೆಂಡ್ಸ್ 4 ಗಂಟೆ ಆಗಿತ್ತು. ಅದು ಕಾಣಿಸ್ತಿಲ್ಲ, 4 ಗಂಟೆ ಆಗಿತ್ತು ಫ್ರೆಂಡ್ಸ್. 15 kg ರಾಗಿ, 35 kg ಅಕ್ಕಿ ತರೋಕ್ಕೆ ಬೆಳಗ್ಗೆ 10:30ಇಂದ 4 ಗಂಟೆವರೆಗೂ ನಿಂತಿದ್ದೀವಿ ನೋಡಿ. ಆಮೇಲೆ ತಂದಾದಮೇಲೆ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ನೋಡಿ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ. ನಾನು ಪೂಜೆ ಮಾಡೋಷ್ಟೊತ್ತಿಗೆ 5:30-6 ಗಂಟೆ ಆಯಿತು ಫ್ರೆಂಡ್ಸ್. ಪೂಜೆ ಮಾಡೋಷ್ಟರಲ್ಲಿ ನೋಡಿ, ಇವಾಗ ಬಾಗಿಲಿಗೆ ನೀರು ಹಾಕಿ ಪೂಜೆ ಮಾಡ್ತಾಯಿದ್ದೀನಿ. ಬಾಗಿಲಿಗೆ ಮಾಡಿ ಒಳಗಡೆ ಪೂಜೆ ಮಾಡಿ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.